ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಆದರೆ ನಿಮಗೆ ಎಡಿಟ್ ಯಾವ ರೀತಿ ಮಾಡೋದು ಅಂತ ಗೊತ್ತಿಲ್ಲ. ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ವಿಡಿಯೋನ ಎಡಿಟ್ ಮಾಡಿ ವಾಯ್ಸ್ ಓವರ್ ಯಾವ ರೀತಿ ಕೊಟ್ಟು ಯಾವ ರೀತಿ ವಿಡಿಯೋನ ಲಾಂಗ್ ವಿಡಿಯೋ ಆಗಲಿ ಆರ್ ಶಾರ್ಟ್ ವಿಡಿಯೋ ಆಗಲಿ ಯಾವ ರೀತಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಅಂತ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. 5 ನಿಮಿಷದಲ್ಲಿ ನೀವು ಯಾವ ರೀತಿ ಎಡಿಟ್ ಮಾಡೋದು ಅಂತ ಕಲಿಬೋದು. ಈ ವಿಡಿಯೋನ ಸ್ಕಿಪ್ ಮಾಡಿದಂತೆ ಕಂಪ್ಲೀಟಾಗಿ ನೋಡಿ, ಅರ್ಥ ಆಗುತ್ತೆ. ಸೊ ಬನ್ನಿ, ಇವಾಗ ನಾನು ವಿಡಿಯೋ ಎಡಿಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಆ್ಯಪ್ ಬಂದು ಇನ್ಶಾರ್ಟ್ ಬಂದು ಈಸಿ, ಪೇ ಮಾಡಬೇಕಾಗಿಲ್ಲ ಏನಿಲ್ಲ. ನಮಗೆ ಬೇಸಿಕ್ಕಿಂದ ಸ್ವಲ್ಪ ಮಟ್ಟಿಗೆ ಅಡ್ವಾನ್ಸ್ ಆಗಿ ಕೂಡ ನಮಗೆ ಇದರಲ್ಲಿ ಇನ್ಶಾರ್ಟಲ್ಲಿ ಸಿಗುತ್ತೆ. ಸೊ ನಾನು ಯಾವ ರೀತಿ ಎಡಿಟ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ನೀವು ಕಂಪ್ಲೀಟಾಗಿ ಕಲಿತ್ಕೊಂಡು ನೀವು ಕೂಡ ಎಡಿಟ್ ಮಾಡಿ ಯೂಟ್ಯೂಬ್ನ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಸೊ ಇದು ಇನ್ಶಾರ್ಟ್ ಓಪನ್ ಮಾಡ್ತಿದ್ದಂಗೆ ಈ ರೀತಿ ಬರುತ್ತೆ. ವಿಡಿಯೋ, ಕೊಲೇಜು, ಫೋಟೋ, ವಿಡಿಯೋ. ನೀವು ವಿಡಿಯೋ ಎಡಿಟ್ ಮಾಡಬೇಕಾಗಿರೋದ್ರಿಂದ ವಿಡಿಯೋ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನ್ಯೂ ವಿಡಿಯೋ, ಇಲ್ಲಿ ಏನು ಪ್ಲಸ್ ಮಾರ್ಕ್ ಇದೆ, ನೀವು ಯಾವ ವಿಡಿಯೋನ ಎಡಿಟ್ ಮಾಡಬೇಕೋ ಆ ವಿಡಿಯೋ ಬರುತ್ತೆ. ಸೊ ಇಲ್ಲಿ ಪ್ಲಸ್ ಮಾರ್ಕ್ ಕಾಣಿಸ್ತಿದೆಯಲ್ಲ, ಅದನ್ನು ಪ್ರೆಸ್ ಮಾಡಬೇಕು. ಸೊ ಇವಾಗ ಆಲ್, ನಿಮ್ಮ ವೀಡಿಯೋಸು ಇನ್ಕ್ಲೂಡಿಂಗು ಫೋಟೋಸು ಎಲ್ಲ ಆಲಲ್ಲಿ ಸಿಗುತ್ತೆ. ಫೋಟೋಸ್ ಮಾತ್ರ ಬೇಕು ಅಂದರೆ ಫೋಟೋಸ್ ಇಲ್ಲಿ ಸಿಗುತ್ತೆ. ವೀಡಿಯೋಸ್ ಬೇಕು ಅಂತಂದರೆ ವೀಡಿಯೋಸ್ ಮಾತ್ರ ಸಪ್ರೇಟಾಗಿ ಇಲ್ಲಿ ಶೋ ಆಗುತ್ತೆ. ಸೊ ಇವಾಗ ನಾನು ವೀಡಿಯೋಸಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಒಂದು ವಿಡಿಯೋ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಯಾವ ವಿಡಿಯೋ ಬೇಕೋ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ರೈಟ್ ಮಾರ್ಕ್ ಮಾಡಿಕೊಡಿ. ಸೊ ಇವಾಗ ವಿಡಿಯೋ ಇಲ್ಲಿ ಬಂತು. ಸೊ ಈ ವಿಡಿಯೋ ಬಂದು ಈ ಫ್ರೇಮ್ ಏನು ಕಾಣಿಸ್ತಾ ಇದೆ, ಇದು ಶಾರ್ಟ್ ವಿಡಿಯೋಗೆ ಅಪ್ಲೋಡ್ ಮಾಡೋ ಫ್ರೇಮ್ ಆಗಿರುತ್ತೆ. ಸೊ ನೀವು ಇವಾಗ ಲಾಂಗ್ ವಿಡಿಯೋಗೆ ಫ್ರೇಮ್ ಬೇಕು. ಸೊ ಇಲ್ಲಿ ಏನು ಕ್ಯಾನ್ವಾಸ್ ಅಂತ ಕಾಣಿಸ್ತಿದೆ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಸಿಗುತ್ತೆ ನೋಡಿ 16:9 ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಲಾಂಗ್ ವಿಡಿಯೋಗೆ ಅಪ್ಲೋಡ್ ಮಾಡೋದಕ್ಕೆ ಈ ಸ್ಕ್ರೀನ್ ಬೇಕಾಗುತ್ತೆ. ಇಲ್ಲಾಂದರೆ ನೀವು ಶಾರ್ಟ್ಸ್ ಮಾಡ್ತೀನಿ ಅಂತ ಅಂದರೆ ಈ ಸ್ಕ್ರೀನ್ ಬೇಕಾಗುತ್ತೆ. ಸೊ ಇವಾಗ ನಾನು ಲಾಂಗ್ ವಿಡಿಯೋ ಎಡಿಟ್ ಮಾಡ್ತಿರೋದ್ರಿಂದ ಈ ಸ್ಕ್ರೀನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡಿ ರೈಟ್ ಮಾರ್ಕ್ ಕೊಟ್ಕೋಬೇಕು. ಇವಾಗ ನಿಮಗೆ ವಿಡಿಯೋನ ಕಟ್ ಮಾಡಬೇಕಾಗಿರುತ್ತೆ. ಇದೆಲ್ಲ ವೇಸ್ಟ್ ಆಗಿರೋದನ್ನು ಕಟ್ ಮಾಡಬೇಕು. ಇವಾಗ ಇಲ್ಲಿಂದ ನನಗೆ ಸ್ಟಾರ್ಟಿಂಗ್ ಬೇಕಾಗಿರುತ್ತೆ. ಈ ಲೆಫ್ಟ್ ಸೈಡ್ ಏನಿದೆ ಇದು ನನಗೆ ಬೇಡ. ಸೊ ನಾನು ಇವಾಗ ಈ ವಿಡಿಯೋ ಕಟ್ ಮಾಡಬೇಕಂತ ಹೇಳಿದ್ರೆ ವಿಡಿಯೋನ ಕ್ಲಿಕ್ ಮಾಡಿ ಸ್ಪ್ಲಿಟ್ ಅಂತ ಇದೆಯಲ್ಲ, ಇಲ್ಲಿ ಸ್ಪ್ಲಿಟ್ನ ಕ್ಲಿಕ್ ಮಾಡಬೇಕು. ಸೊ ಇವಾಗ ಈ ಸೈಡಿಂದ ಈಗ ಈ ಸೈಡ್ ಬಾಕ್ಸು ಸೆಲೆಕ್ಟ್ ಆಗಿದೆ. ಡಿಲೀಟ್ ಮಾಡಿದ್ರೆ ಈ ಬಾಕ್ಸ್ ಡಿಲೀಟ್ ಆಗಿಬಿಡುತ್ತೆ. ನಮಗೆ ಬೇಡದೇ ಇರೋದು ಲೆಫ್ಟ್ ಸೈಡ್ ಬಾಕ್ಸು. ಸೊ ಲೆಫ್ಟ್ ಸೈಡ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡಿಲೀಟ್ ಅನ್ನೋ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಬೇಕು. ಸೊ ನಮಗೆ ಬೇಡದೇ ಇರೋದು ಡಿಲೀಟ್ ಆಗುತ್ತೆ. ಇವಾಗ ಇಷ್ಟು ನೋಡಿ, ನಾನು ಇಲ್ಲಿ ಲೇಟಾಗಿ ಸ್ಟಿಚ್ ಮಾಡೋದ್ರಿಂದ ಜಾಸ್ತಿ ಡ್ರ್ಯಾಗ್ ಆಗಿದೆ ಅಂತ ಅನಿಸ್ತದೆ. ಸೊ ಜನಕ್ಕೆ ಅಷ್ಟು ಪೇಷನ್ಸ್ ಇರೋದಿಲ್ಲ. ನಾವು ಕಂಪ್ಲೀಟಾಗಿ ಏನು ಅಪ್ಲೋಡ್ ಮಾಡ್ತೀವಿ ನಿಧಾನಕ್ಕೆ ನೋಡೋಷ್ಟು ಪೇಷನ್ಸ್ ಇರೋದಿಲ್ಲ. ಎಲ್ಲರೂ ಬಂದು ಇವಾಗ ಕ್ವಿಕ್ಕಾಗಿ ನೋಡೋದಕ್ಕೆ ಇಷ್ಟಪಡ್ತಾರೆ, ಕ್ವಿಕ್ಕಾಗಿ ಕಲಿಯೋದಕ್ಕೆ ಇಷ್ಟಪಡ್ತಾರೆ. ಸೊ ಅದಕ್ಕೋಸ್ಕರ ಇದನ್ನು ಫಾಸ್ಟ್ ಮಾಡಬೇಕು. ಸೊ ಸ್ಪ್ಲಿಟ್ ಕೊಡ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿವರೆಗೂ ಸ್ಪೀಡ್ ಬೇಕಾಗಿದೆ. ಸೊ ಸ್ಪ್ಲಿಟ್ ಕೊಟ್ಕೊಂಡು ಯಾವ ಕಡೆ ಫಾಸ್ಟ್ ಬೇಕಾಗಿರೋದು, ನಮಗೆ ಈ ಸೈಡ್ ಬೇಕಾಗಿರೋದು. ಸೊ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಆಪ್ಷನ್ ಸಿಗುತ್ತೆ ನಿಮಗೆ. ಇಲ್ಲಿ ಸ್ಪೀಡ್ ಅಂತ ಏನಿದೆ, ಸ್ಪೀಡ್ನ ಕ್ಲಿಕ್ ಮಾಡಿ. ಎಷ್ಟು ಸ್ಪೀಡ್ ಬೇಕು, ಇದು 100, ಅಷ್ಟೆಲ್ಲ ಬೇಡ, 30, 70, 80, 100 ಸ್ಪೀಡ್ವರೆಗೂ ಇದೆ. ಸೊ ಮಿನಿಮಮ್ ಮ್ಯಾಕ್ಸಿಮಮ್ ಎಲ್ಲನೂ ಇಲ್ಲೇ ಇದೆ. ಸೊ ನೀವು ಇಲ್ಲಿ ಎಷ್ಟು ಬೇಕು, ಎಷ್ಟು ಸ್ಪೀಡ್ ಬೇಕೋ ಅಷ್ಟು ಸೆಲೆಕ್ಟ್ ಮಾಡ್ಕೋಬೋದು. 3 ಮಾಡಿದ್ರೆ ಆಲ್ಮೋಸ್ಟ್ ಸ್ಪೀಡಾಗಿರುತ್ತೆ. ನೋಡಿ ವಿಡಿಯೋ ಡ್ರ್ಯಾಗ್ ಆಗ್ತಾ ಇಲ್ಲ, ಬೇಗ ಸ್ಟಿಚ್ ಆಗ್ತಾ ಇದೆ. ಸೊ ಈ ರೀತಿ ವಿಡಿಯೋನ ಫಾಸ್ಟ್ ಮಾಡೋದು. ಇಲ್ಲಿಂದ ಇಲ್ಲಿಗೆ ನೀವು ಸ್ಲೋ ಆಗಬೇಕು ಅಂತ ಅಂದ್ಕೊಳ್ಳಿ. ಇವಾಗ ಇಲ್ಲಿಂದ ಸ್ಪ್ಲಿಟ್ ಮಾಡಿದ್ದೀನಲ್ಲ, ಇಲ್ಲಿವರೆಗೂ ಸ್ಲೋ ಬೇಕು ನಿಮಗೆ ತುಂಬ. ಸೊ ಇವಾಗ ಏನು ಮಾಡಬೇಕು, ಅಗೇನ್ ಸ್ಕ್ರೀನ್ನ ಸ್ಪ್ಲಿಟ್ ಮಾಡ್ಕೋಬೇಕು. ಈ ಸೈಡ್ ಸೆಲೆಕ್ಟ್ ಮಾಡಿಕೊಂಡು ಸ್ಪೀಡ್ಗೆ ಹೋಗ್ಬಿಟ್ಟು ಈ ಬಲಗಡೆ ಸೈಡ್ ಬಂದರೆ ಸ್ಪೀಡ್ ಇರುತ್ತೆ, ಎಡಗಡೆ ಸೈಡ್ ಬಂದರೆ ಸ್ಲೋ ಇರುತ್ತೆ. ಸೊ ಇವಾಗ ನನಗೆ ಸ್ಲೋ ಬೇಕಾಗಿರೋದ್ರಿಂದ 80 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಬೇಕಾದರೂ ನೀವು ಸ್ಲೋ ಸೆಲೆಕ್ಟ್ ಮಾಡ್ಕೋಬೋದು. 20 ಸೆಲೆಕ್ಟ್ ಮಾಡಿದ್ರೆ ತುಂಬಾ ಸ್ಲೋ ಆಗಿಬಿಡುತ್ತೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಲೋನ ನೀವು ಸೆಲೆಕ್ಟ್ ಮಾಡಿದ್ರೆ ಸ್ಲೋ ಆಗುತ್ತೆ. ಈ ರೀತಿ ಸ್ಲೋ ಆಗುತ್ತೆ. ಇದು ಸ್ಲೋ ಮೋಷನ್ ಆ್ಯಂಡ್ ಫಾಸ್ಟ್ ಮೋಷನ್ ಆಗಿರುತ್ತೆ. ಸೊ ಇವಾಗ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂದ್ಕೊಂಡಿರ್ತೀರಾ, ಏನಾದರೂ ಟೆಕ್ಸ್ಟ್ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ. ಇವಾಗ ಇದು ನಾನು ಸ್ಟಿಚಿಂಗ್ ವಿಡಿಯೋ ಸೆಲೆಕ್ಟ್ ಮಾಡೋದ್ರಿಂದ ನಿಮ್ಗೆ ಹೇಳ್ತೀನಿ. ಈಗ ಇಂಚಸ್ ನಾನು ಆ್ಯಡ್ ಮಾಡಬೇಕು. ಇಲ್ಲಿ ಟೆಕ್ಸ್ಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಟೆಕ್ಸ್ಟ್ ಕ್ಲಿಕ್ ಮಾಡಿ. ಟೆಕ್ಸ್ಟ್ ಮೆಜರ್ಮೆಂಟ್ ಲಿಸ್ಟ್ ಅಂತ ಕೊಡ್ತೀನಿ. ಮೆಜರ್ಮೆಂಟ್ ಲಿಸ್ಟ್ ಅಂತ ಕೊಟ್ಟಾಗ ಇಲ್ಲಿ ನಿಮಗೆ ತುಂಬ ಆಪ್ಷನ್ಸ್ ಇದೆ. ಇಲ್ಲಿ ಟೆಕ್ಸ್ಟಲ್ಲಿ ನಿಮಗೆ ಈ ಫಾಂಟ್ ಇಷ್ಟ ಆಗಲಿಲ್ಲ ಅಂತ ಅಂದರೆ ಬೇರೆ ಫಾಂಟ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಈ ಟೆಕ್ಸ್ಟ್ ಕಲರ್ ಕೂಡ ಇಷ್ಟ ಆಗಲಿಲ್ಲ ಅಂತಂದರೆ ಟೆಕ್ಸ್ಟ್ ಕಲರ್ ಕೊಟ್ಟು ಬಾರ್ಡರ್ ಕೊಟ್ಟು ಸೆಲೆಕ್ಟ್ ಮಾಡ್ಕೋಬೋದು ಈ ರೀತಿ. ಇವಾಗ ಇಲ್ಲಿ ನಾನೇನು ಲೇಬಲ್ ಕೊಟ್ಟಿದ್ದೀನಿ, ಲೇಬಲ್ ಬೇಡ ಅಂತ ಅಂದರೆ ಇಲ್ಲಿ ಲೇಬಲ್ ಆಪ್ಷನ್ ಇದೆಯಲ್ಲ, ಲೇಬಲ್ ಆಪ್ಷನ್ನ ಕ್ಯಾನ್ಸಲ್ ಮಾಡಿದ್ರೆ ನಾರ್ಮಲಿ ಟೆಕ್ಸ್ಟ್ ಬರುತ್ತೆ. ಇಲ್ಲ ನನಗೆ ಲೇಬಲ್ ಬೇಕು ಅಂದರೆ ಬಾಕ್ಸ್ ಶೇಪಲ್ಲಿದೆ, ರೌಂಡ್ ಶೇಪಲ್ಲಿದೆ, ಈ ರೀತಿ ನಿಮಗೆ ಡಿಫ್ರೆಂಟ್ ಶೇಪಲ್ಲಿ ಸಿಗುತ್ತೆ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ನೀವು ಈ ಲೇಬಲ್ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು.
ನೋಡಿ ಈ ರೀತಿ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ಟೆಕ್ಸ್ಟ್ ಕಲರು ಎಲ್ಲನೂ ಕೂಡ ನೀಟಾಗಿ ಚೇಂಜ್ ಮಾಡ್ಕೋಬೋದು. ನೋಡಿ ಬಾರ್ಡರು ಇವಾಗ ಎಲ್ಲಿಂದ ಎಲ್ಲಿವರೆಗೂ ಬೇಕು ಅಂತ ಟೆಕ್ಸ್ಟ್ನ ನೀವು ಆ್ಯಡ್ ಮಾಡಿಕೊಂಡು ಹಾಗೆ ಡ್ರ್ಯಾಗ್ ಮಾಡಿದ್ರೆ ಲಾಂಗ್ವರೆಗೂ ಇರುತ್ತೆ. ಇಲ್ಲ ನಮಗೆ ಇಲ್ಲಿವರೆಗೂ ಜಸ್ಟ್ ಬಂದು ಹೋದರೆ ಸಾಕೋದು ಅನ್ನುವಾಗ ಈ ರೀತಿ ಶಾರ್ಟ್ ಮಾಡ್ಕೋಬೋದು. ಈ ರೀತಿ ನೀವು ಅಡ್ಜಸ್ಟ್ ಮಾಡ್ಬೋದು. ಸೊ ಇವಾಗ ಈ ಟೆಕ್ಸ್ಟ್ ಬ್ಲಿಂಕ್ ಆಗಬೇಕಾ, ಹಿಂಗೆ ಆಗಬೇಕು ನೋಡಿ ಇಲ್ಲಿದೆ ಲೆಟರ್ಸ್ ಆ್ಯಕ್ಷನ್ಸ್ನ ಈ ರೀತಿ ಲೆಟರ್ಸ್ ಆ್ಯಕ್ಷನ್ಸ್ನ ಕೊಟ್ಕೋಬೋದು. ಡಿಫ್ರೆಂಟ್ ಆಗಿದೆ. ಇದನ್ನು ಸ್ಲೋ ಬೇಕಾ ಫಾಸ್ಟ್ ಬೇಕಾ ಇಲ್ಲೇ ಇದೆ. ಇದನ್ನು ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು. ರೈಟ್ ಸೈಡ್ ಬಂದರೆ ಸ್ಲೋ ಆಗಿರುತ್ತೆ. ಸೊ ನೋಡಿ ಡಿಫ್ರೆಂಟಾಗಿ ಟೆಕ್ಸ್ಟ್ ಶೋ ಆಗುತ್ತೆ. ಈ ರೀತಿ ಟೆಕ್ಸ್ಟ್ ಅಡ್ಜಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ನೀವು ಇದಕ್ಕೆ ಇವಾಗ ಸ್ಟಿಕ್ಕರ್ ಅಂತ ಇದೆಯಲ್ಲ, ಸ್ಟಿಕ್ಕರ್ನ ಯೂಸ್ ಮಾಡಿ. ನೋಡಿ ಇಲ್ಲಿ ಸ್ಟಿಕ್ಕರ್ ಅಂತ ಕಾಣಿಸ್ತಾ ಇದೆಯಲ್ಲ, ಸ್ಟಿಕ್ಕರ್ನ ಯೂಸ್ ಮಾಡಿ ಸರ್ಚ್ ಬಟನ್ನ ಕೊಡಿ. ನಿಮ್ಗೆ ಏನು ಬೇಕು ಸಬ್ಸ್ಕ್ರೈಬ್ ಅಂತ ಕೊಡ್ತೀನಿ ನಾನು. ಇವಾಗ ಸಬ್ಸ್ಕ್ರೈಬ್ ಬಟನ್ ಬರುತ್ತೆ. ನಿಮ್ಗೆ ಯಾವ ಬಟನ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನೋಡಿ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಎಲ್ಲಿ ಬೇಕಲ್ಲಿ ಡ್ರ್ಯಾಗ್ ಮಾಡಿಕೊಂಡು ಬ್ಯಾಕ್ ಬಂದರೆ ಸಬ್ಸ್ಕ್ರೈಬ್ ಬಟನ್ ಕೂಡ ಬರುತ್ತೆ. ನಿಮ್ಗೆ ಏನು ಸ್ಟಿಕ್ಕರ್ ಬೇಕು ನೀವು ಅದನ್ನು ಆ್ಯಡ್ ಮಾಡ್ಬೋದು. ಇನ್ನೊಂದು ಸ್ಟಿಕ್ಕರ್ನ ನಾನು ಆ್ಯಡ್ ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲಿ ರೈಟ್ ಮಾರ್ಕ್ ಇದೆಯಲ್ಲ, ರೈಟ್ ಬೇಕಾ ರಾಂಗ್ ಬೇಕಾ ನೀವು ಯಾವುದು ಬೇಕಾದ್ರೂ ನೀವು ಏನೇ ಸ್ಟಿಕ್ಕರ್ ಸರ್ಚ್ ಮಾಡಿದ್ರೂ ಅದರ ರಿಲೇಟೆಡ್ ಸ್ಟಿಕ್ಕರ್ಸ್ ಬರುತ್ತೆ. ನೀವು ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ಸೊ ಈ ರೀತಿ ಸ್ಟಿಕ್ಕರ್ ಆ್ಯಡ್ ಮಾಡೋದು. ಇವಾಗ ವಾಯ್ಸ್ ಓವರ್ ಯಾವ ರೀತಿ ಕೊಡೋದು, ಇವಾಗ ನೀವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡಬೇಕು. ಎಲ್ಲನೂ ಕೂಡ ಇಲ್ಲಿ ಆಡಿಯೋ ಅಂತ ಏನಿದೆ ಅಲ್ಲಿ ಸಿಗುತ್ತೆ ನಿಮಗೆ. ಫಸ್ಟ್ ಇವಾಗ ನೀವು ವಾಯ್ಸ್ ಕೊಡಬೇಕು. ಅಂದರೆ ಈ ವಿಡಿಯೋಗೆ ಈಗ ನಾನು ಯಾವ ರೀತಿ ಮಾತಾಡ್ತಾ ಇದ್ದೀನಿ ಆ ರೀತಿ ನೀವು ಫಸ್ಟು ವಿಡಿಯೋ ಮಾಡಿ ಆಮೇಲೆ ನೀವು ವಾಯ್ಸ್ ಓವರ್ ಕೊಡಬೇಕು ಅಂತ ಅಂದ್ಕೊಳ್ಳಿ. ಆವಾಗ ನೀವು ಇಲ್ಲಿ ಏನು ಆಡಿಯೋ ಅಂತಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ರೆಕಾರ್ಡ್ ಅಂತ ಇದೆಯಲ್ಲ, ರೆಕಾರ್ಡ್ನ ಸೆಲೆಕ್ಟ್ ಮಾಡಬೇಕು. ರೆಕಾರ್ಡಲ್ಲಿ ನೀವೇನೇ ಮಾತಾಡಬೇಕಾದ್ರೂ ಈಗ ನಾನು ಯಾವ ರೀತಿ ಮಾತಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನೀವು ಹಾಗೆ ಆ ವಿಡಿಯೋ ರಿಲೇಟೆಡ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಿಮ್ಮ ಓನ್ ವಾಯ್ಸಿಂದ ಎಕ್ಸ್ಪ್ಲೇನ್ ಮಾಡೋದಕ್ಕೆ ರೆಕಾರ್ಡ್ ಕೊಡಬೇಕು. ಸೊ ರೆಕಾರ್ಡ್ನ ಟ್ಯಾಪ್ ಮಾಡಿದ್ರೆ 3 ಸೆಕೆಂಡ್ಸ್ ಬರುತ್ತೆ. 3 ಸೆಕೆಂಡ್ಸ್ ಬಂದಮೇಲೆ ಇವಾಗ ನೀವು ವಿಡಿಯೋನ ಎಕ್ಸ್ಪ್ಲೇನ್ ಮಾಡಬೇಕು. ನೋಡಿ ನಾನು ಇಲ್ಲಿ ಆನ್ ಮಾಡಿದ್ದೀನಿ, ಇವಾಗ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ. ಸೊ ಸ್ಟಾಪ್ ಮಾಡಿ. ನೀವು ಸ್ಟಾಪ್ ಮಾಡಿ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಸ್ಟಾಪ್ ಮಾಡಿ ಮತ್ತೆ ಹಾಗೆ ನೀವು ಟ್ಯಾಪ್ ಮಾಡಿದ್ರೆ ರೆಕಾರ್ಡ್ ಆಗುತ್ತೆ. ಸೊ ಇಲ್ಲಿ ರೈಟ್ ಮಾಡ್ಕೊಳ್ಳಿ, ಇವಾಗ ರೆಕಾರ್ಡ್ ಆಗಿರುತ್ತೆ. ನೋಡಿ ಇವಾಗ ನೀವು ವಿಡಿಯೋನ ಎಕ್ಸ್ಪ್ಲೇನ್ ಮಾಡಬೇಕು. ನೋಡಿ ನಾನು ಆನ್ ಮಾಡಿದ್ದೀನಿ, ಇವಾಗ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ. ಈ ರೀತಿ ನೀವು ವಿಡಿಯೋ ರೆಕಾರ್ಡ್ನ ಮಾಡ್ಕೋಬೋದು. ಈಗ ಅಗೇನ್ ಇಲ್ಲಿ ಸ್ಟಾಪ್ ಆಗಿದೆ ನಿಮ್ಮದು. ಅಗೇನ್ ಈ ಲೈನ್ ಏನಿದೆ ಈ ಲೈನನ್ನು ಇಲ್ಲಿ ಸ್ಟಾಪ್ ಮಾಡಿ ಅಗೇನ್ ರೆಕಾರ್ಡ್ನ ಟ್ಯಾಪ್ ಮಾಡಿ ರೆಕಾರ್ಡ್ ಮಾಡಿದ್ರೆ ಅಗೇನ್ ನೀವು ರೆಕಾರ್ಡ್ ಆನ್ ಆಗುತ್ತೆ. ಈಗ ನೀವೇನು ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಇವಾಗ ಕಂಟಿನ್ಯೂ ಮಾಡಿ ರೆಕಾರ್ಡ್ನ ಮಾಡ್ಬೋದು. ಸೊ ಟ್ಯಾಪ್ ಮಾಡಿ ರೈಟ್ ಮಾಡಿಕೊಟ್ರೆ ವಾಯ್ಸ್ ರೆಕಾರ್ಡ್ ಆಗಿರುತ್ತೆ. ಸೊ ಈ ರೀತಿ ಆಗಿರುತ್ತೆ. ಇವಾಗ ನೀವು ವಾಯ್ಸ್ ರೆಕಾರ್ಡ್ ಕೊಟ್ಟಾಯಿತು. ಇವಾಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕು. ಬರೀ ವಾಯ್ಸ್ ರೆಕಾರ್ಡ್ ಇದ್ರೆ ವಿಡಿಯೋ ಚೆನ್ನಾಗಿರೋದಿಲ್ಲ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕು. ಅದನ್ನು ಯಾವ ರೀತಿ ಸೆಟ್ ಮಾಡೋದು? ಸೊ ಸೇಮ್ ಆಡಿಯೋನ ಕ್ಲಿಕ್ ಮಾಡಿ ಇಲ್ಲಿ ಮ್ಯೂಸಿಕ್ ಅಂತ ಇದೆಯಲ್ಲ, ಮ್ಯೂಸಿಕ್ನ ಕ್ಲಿಕ್ ಮಾಡಬೇಕು. ಸೊ ಮ್ಯೂಸಿಕ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ಮೈ ಮ್ಯೂಸಿಕ್ ಅಂತ ಇದೆಯಲ್ಲ, ಮೈ ಮ್ಯೂಸಿಕ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋನಲ್ಲಿ ಯಾವ ಮ್ಯೂಸಿಕ್ ಇದೆ ಆ ಮ್ಯೂಸಿಕ್ಸ್ ಲಿಸ್ಟು ಇಲ್ಲಿ ಬರುತ್ತೆ. ಈ ರೀತಿ ನಿಮ್ಮ ಫೋನಲ್ಲಿ ಯಾವ ಮ್ಯೂಸಿಕ್ ಇದೆ ಆ ಮ್ಯೂಸಿಕ್ ಮೈ ಮ್ಯೂಸಿಕಲ್ಲಿ ಸಿಗುತ್ತೆ. ಸೊ ಇಲ್ಲಿ ಫೀಚರ್ ಅಂತ ಏನಿದೆ ಇಲ್ಲಿ ಆಲ್ರೆಡಿ ಮ್ಯೂಸಿಕ್ಸು ಆ್ಯಪಲ್ಲೇ ಕೊಟ್ಟಿರ್ತಾರೆ. ಸೊ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಹ್ಯಾಪಿ, ರೊಮ್ಯಾಂಟಿಕ್ಕು, ಡೈನಾಮಿಕ್ಕು, ಸ್ಯಾಡ್ಸು, ಡಾರ್ಕು ಈ ರೀತಿ ಮ್ಯೂಸಿಕ್ಸ್ ರಿಲೇಟೆಡ್ಸ್ ಇದೆ. ನೀವು ಯಾವ ಮ್ಯೂಸಿಕ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಈಗ ನಾನು ಸಮ್ ಮ್ಯೂಸಿಕ್ಸ್ನ ನಾನು ಸೇವ್ ಮಾಡಿರ್ತೀನಿ. ನೋಡಿ ಈಗ ನಾನು ಈ ಮ್ಯೂಸಿಕ್ನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ಹಾಕಬೇಕು. ಸೊ ಇದನ್ನು ಸೆಲೆಕ್ಟ್ ಮಾಡಿ ಪ್ಲಸ್ ಮಾರ್ಕ್ ಇದೆಯಲ್ಲ, ಈ ಪ್ಲಸ್ ಮಾರ್ಕ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಈಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಂತು. ಅಬ್ಸರ್ವ್ ಮಾಡಿ ನಮ್ಮ ವಾಯ್ಸ್ಗಿಂತನೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ತುಂಬ ಜಾಸ್ತಿ ಕೇಳಿಸ್ತಾ ಇದೆ. ಸೊ ಇವಾಗ ನಾವೇನು ವಿಡಿಯೋ ಎಕ್ಸ್ಪ್ಲೇನ್ ಮಾಡಿರ್ತೀವಿ ಅದು ಕೇಳಿಸೋದಿಲ್ಲ. ಅದಕ್ಕೋಸ್ಕರ ಇವಾಗ ಏನು ಮಾಡಬೇಕು ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಲೈಟಾಗಿ ಕೇಳಿಸೋ ಥರ ಮಾಡಬೇಕು. ಆ ರೀತಿ ಯಾವ ರೀತಿ ಮಾಡೋದಂದರೆ ಮ್ಯೂಸಿಕ್ನ ಕ್ಲಿಕ್ ಮಾಡಿ ವಾಲ್ಯೂಮ್ ಅಂತ ಇಲ್ಲಿ ಬಟನ್ ಕಾಣಿಸ್ತಿದೆಯಲ್ಲ, ವಾಲ್ಯೂಮ್ನ ಕ್ಲಿಕ್ ಮಾಡಿ ಮ್ಯೂಸಿಕ್ ವಾಲ್ಯೂಮ್ನ ಸ್ವಲ್ಪ ಡೌನ್ ಮಾಡಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಡೌನ್ ಮಾಡಿಕೊಂಡ್ರೆ ನಮ್ಮ ವಾಯ್ಸು ಮ್ಯೂಸಿಕ್ಕಿಂತ ಜಾಸ್ತಿ ಕೇಳಿಸುತ್ತೆ. ಈಗ ಇಲ್ಲಿಂದ ಇಲ್ಲಿಗೆ ನಿಮಗೆ ಮ್ಯೂಸಿಕ್ ಕೂಡ ಬೇಡ ಅಂತ ಹೇಳಿದ್ರೆ ಸೆಲೆಕ್ಟ್ ಮಾಡಿ ವಿಡಿಯೋ ಟ್ಯಾಪ್ ಮಾಡಿ ಸ್ಪ್ಲಿಟ್ ಕೊಡಿ. ಯಾವುದು ಬೇಡ ಅದನ್ನು ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿ. ಸೊ ಮ್ಯೂಸಿಕ್ ಡಿಲೀಟ್ ಆಗುತ್ತೆ. ಹಾಗೇನು ನೀವು ಫಸ್ಟಿಗೆ ತಳ್ಳಬೇಕಂತ ಹೇಳಿದ್ರೆ ಡ್ರ್ಯಾಗ್ ಮಾಡಿ ಟ್ಯಾಪ್ ಮಾಡಿ ಇಟ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ಬಂದುಬಿಡುತ್ತೆ. ಸೊ ಇವಾಗ ನೋಡಿ ವಾಲ್ಯೂಮ್ನ ಕಡಿಮೆ ಮಾಡಿದ್ದೀನಿ. ಸೊ ನಮ್ಮ ವಾಯ್ಸ್ಗಿಂತನೂ ವಿಡಿಯೋ ವಾಯ್ಸ್ ಬಂದು ಲೋ ಆಗುತ್ತೆ. ನಮ್ಗೆ ಇಷ್ಟು ಇನ್ನೂ ಲೋ ಬೇಕಂತಂದ್ರೂ ನಾವು ಲೋ ಮಾಡ್ಕೋಬೋದು. ಮ್ಯೂಸಿಕ್ ಕೂಡ ಕೇಳಿಸ್ತಾ ಇರುತ್ತೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಕೇಳಿಸ್ತಾ ಇರುತ್ತೆ, ನಮ್ಮ ವಾಯ್ಸ್ ಕೂಡ ನೀಟಾಗಿ ಕೇಳಿಸ್ತಾ ಇರುತ್ತೆ. ಈ ರೀತಿ ಸಿಂಪಲ್ ಆಗಿ ಎಡಿಟ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಇನ್ಶಾಟ್ ಅಂತ ಏನಿದೆ ಈಗ ಇದು ಕಂಪ್ಲೀಟ್ ಆಗಿದೆ. ಇವಾಗ ಇದು ಬೇಸಿಕ್ಕು ನಮಗೆ ಬೇಕಾಗಿರೋದು ಎಡಿಟಿಂಗ್ಗೆ ಇಷ್ಟಿದ್ರೆ ನಮಗೆ ಬೇಸಿಕ್ಕು ಸಾಕಾಗಿರುತ್ತೆ. ಇನ್ನೂ ಯಾವ್ದಾದ್ರು ನೀವು ವಿಡಿಯೋ ಆ್ಯಡ್ ಮಾಡಬೇಕಂತ ಹೇಳಿದ್ರೆ ಈ ಪ್ಲಸ್ ಐಕಾನ್ ಏನಿದೆ ಅದನ್ನು ಕ್ಲಿಕ್ ಮಾಡಿದ್ರೆ ವೀಡಿಯೋಸ್ ಬರುತ್ತೆ. ಯಾವ ವಿಡಿಯೋನ ನೀವು ಆ್ಯಡ್ ಮಾಡಬೇಕು ಆ ವಿಡಿಯೋನ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಆ್ಯಡ್ ಆಗುತ್ತೆ. ಸೆಲೆಕ್ಟ್ ಮಾಡಿದ್ರೆ ಇಲ್ಲಿಗೆ ಆ್ಯಡ್ ಆಗುತ್ತೆ ಕ್ಲಿಪ್ಪು. ಸೊ ಕಂಪ್ಲೀಟಾಗಿ ವಿಡಿಯೋ ಎಡಿಟ್ ಆದಮೇಲೆ ಇವಾಗ ನೀವು ವಿಡಿಯೋ ಮಾಡುವಾಗ ಬ್ಯಾಕ್ಗ್ರೌಂಡ್ ಸಾಂಗ್ ಅಂದರೆ ನೀವು ತುಂಬ ಡಿಸ್ಟರ್ಬೆನ್ಸ್ ಇರೋ ಪ್ಲೇಸಲ್ಲಿ ವಿಡಿಯೋ ಮಾಡಿರ್ತೀರಾ, ಆಗ ನಮಗೆ ಬ್ಯಾಕ್ಗ್ರೌಂಡ್ ಸೌಂಡ್ಸ್ ಎಲ್ಲ ರಿಮೂವ್ ಆಗಬೇಕು. ಆ ರೀತಿ ರಿಮೂವ್ ಆಗಬೇಕಂದ್ರೆ ಏನು ಮಾಡಬೇಕು, ಇಲ್ಲಿ ಮ್ಯೂಟ್ ಕ್ಲಿಪ್ ಅಂತ ಇದೆಯಲ್ಲ, ಮ್ಯೂಟ್ ಕ್ಲಿಪ್ನ ಕೊಟ್ಟರೆ ನಮ್ಮ ಒರಿಜಿನಲ್ ಏನು ನಾವು ವಿಡಿಯೋ ಮಾಡೋ ಟೈಮಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತೆ ಅದೆಲ್ಲ ಮ್ಯೂಟ್ ಆಗಿಬಿಡುತ್ತೆ. ಸೊ ಇವಾಗ ವಿಡಿಯೋನ ಈಗ ವಿಡಿಯೋ ಕಂಪ್ಲೀಟಾಗಿ ಇಷ್ಟು ಬೇಸಿಕ್ ಎಡಿಟಿಂಗ್ಸ್ ನಿಮಗೆ ಸಾಕಾಗುತ್ತೆ. ಸೊ ಇವಾಗ ಏನು ಮಾಡಬೇಕು, ಇಲ್ಲಿ ಇನ್ಶಾಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಈ ಇನ್ಶಾಟು ಈ ವಾಟರ್ ಮಾರ್ಕು ಕಾಣಿಸಬಾರ್ದು. ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೀ ರಿಮೂವ್ ಅಂತ ಇರುತ್ತೆ, ಫ್ರೀ ರಿಮೂವ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಅಡ್ವರ್ಟೈಸ್ಮೆಂಟ್ ಬಂದರೆ ನಮಗೆ ಆ ಕ್ಲಿಪ್ಪು ರಿಮೂವ್ ಆಗುತ್ತೆ.
ಇದು ಪಜಲ್ ಕೊಟ್ಟಿದ್ದಾರೆ, ನೀವು ಈ ಪಜಲ್ನ ಸಾರ್ಟ್ ಔಟ್ ಮಾಡಿದ್ರೆ ಬೇಗನೆ ರಿಮೂವ್ ಆಗಿಬಿಡುತ್ತೆ. ಸೊ ಈ ರೀತಿ ಮಾಡಿದಾಗ ನೋಡಿ, ಇಲ್ಲಿ ಇನ್ಶಾರ್ಟ್ ಅಂತ ಏನಿತ್ತು ವಾಟರ್ ಮಾರ್ಕ್ ಅದು ರಿಮೂವ್ ಆಗಿದೆ. ಈಗ ವೀಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೋಬೇಕು. ಇಲ್ಲಿ ರೆಸಲ್ಯೂಷನ್ಸ್ ಇರುತ್ತೆ, ಅಂದರೆ ಕ್ವಾಲಿಟಿ ಏನು ಕ್ವಾಲಿಟಿಯಲ್ಲಿ ಬೇಕು ರೆಸಲ್ಯೂಷನ್ ಅನ್ನೋದು ಸಿಗುತ್ತೆ. ಇಲ್ಲಿ 4K 2K ಎಲ್ಲ ತುಂಬ ಹೈ ಕ್ವಾಲಿಟಿ ಆಯಿತು, ಅಷ್ಟೆಲ್ಲ ಕ್ವಾಲಿಟಿನ ನೀವು ಡೌನ್ಲೋಡ್ ಮಾಡಬೇಡಿ. ಇಲ್ಲಿ ಏನು 720p ಅಂತ ತೋರಿಸ್ತಾ ಇದೆ ಅಷ್ಟು ರೆಸಲ್ಯೂಷನ್ ಸಾಕು. ಸೊ ಆಟೋಮೆಟಿಕಲಿ ಇದು ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ, ನೀವೇನು ಟಚ್ ಮಾಡೋಕೆ ಹೋಗಬೇಡಿ. ಜಸ್ಟ್ ಎಕ್ಸ್ಪೋರ್ಟ್ ಕೊಟ್ಟು ಎಕ್ಸ್ಪೋರ್ಟ್ ಅಂತ ಕೊಡಿ ಸಾಕು. ಈಗ ಆಟೋಮೆಟಿಕಲಿ ಅದು ಡೌನ್ಲೋಡ್ ಆಗುತ್ತೆ. ನೀವು ಇದನ್ನು ಡೌನ್ಲೋಡ್ ಮಾಡೋ ಟೈಮಲ್ಲಿ ಕೂಡ ಬ್ಯಾಕ್ ಹೋಗ್ಬೋದು, ಆಟೋಮೆಟಿಕಲಿ ಡೌನ್ಲೋಡ್ ಆಗುತ್ತೆ. ಸೊ ಇದು 100% ಕಂಪ್ಲೀಟ್ ಆದಾಗ ಇದು ಆಟೋಮೆಟಿಕಲಿ ಡೌನ್ಲೋಡ್ ಆಗಿಬಿಡುತ್ತೆ. ಸೊ ನಿಮಗೆ ಡೌನ್ಲೋಡ್ ಬೇಡ, ಇನ್ನೂ ನೀವು ಏನಾದರೂ ಎಡಿಟ್ ಮಾಡಬೇಕು ಬೈ ಮಿಸ್ ಆಗಿ ಡೌನ್ಲೋಡ್ ಕೊಟ್ಬಿಟ್ಟೆ ಅನ್ನುವಾಗ ಇಲ್ಲಿ ಕ್ಯಾನ್ಸಲ್ ಇರುತ್ತೆ, ಕ್ಯಾನ್ಸಲ್ ಕೊಟ್ಟು ಎಸ್ ಕೊಟ್ಟರೆ ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ ವೀಡಿಯೋನ ನೀವು ಆಫ್ ಎಡಿಟ್ ಮಾಡಿರ್ತೀರಾ, ಆಮೇಲೆ ಇನ್ನೊಂದು ಸ್ವಲ್ಪ ಎಡಿಟ್ ಮಾಡ್ಕೋತೀನಿ, ಇವಾಗ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನುವಾಗ ನೀವು ಅಯ್ಯೋ ಮತ್ತೆ ಫಸ್ಟಿಂದ ಎಡಿಟ್ ಮಾಡಬೇಕಾ ಅಂತ ಏನು ಥಿಂಕಿಂಗ್ ಏನು ಬೇಡ. ಆಟೋಮೆಟಿಕಾಗಿ ಬ್ಯಾಕ್ ಬಂದರೆ ಇಲ್ಲಿ ಡಿಸ್ಕಾರ್ಡ್ ಡ್ರಾಫ್ಟ್ ಅಂತ ಇರುತ್ತೆ, ನೀವು ಡ್ರಾಫ್ಟಲ್ಲಿ ಇಟ್ಕೊಂಡು ಆಮೇಲೆ ಎಡಿಟ್ ಮಾಡ್ಕೋಬೋದು. ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡ್ರಾಫ್ಟಲ್ಲಿ ಏನೇನು ಇಟ್ಟಿರ್ತೀವಿ ಡ್ರಾಫ್ಟ್ ಎಲ್ಲ ಇಲ್ಲಿ ಬಂದು ಸೇವ್ ಆಗಿರುತ್ತೆ. ಸೊ ಇಷ್ಟು ಬಂದು ಬೇಸಿಕ್ ವಿಡಿಯೋ ಎಡಿಟಿಂಗ್ ಆಗಿತ್ತು. ಇನ್ಶಾರ್ಟ್ನ ಯೂಸ್ ಮಾಡಿ ವಿತೌಟ್ ಎನಿ ಪೇ ಮಾಡ್ದಂತೆ ಈಸಿಯಾಗಿ ನಾವು ಈ ಆ್ಯಪ್ನ ಯೂಸ್ ಮಾಡಿಕೊಂಡು ವೀಡಿಯೋಸ್ನ ಎಡಿಟ್ ಮಾಡಿ ನೀವು ಯೂಟ್ಯೂಬ್ಗೆ ಬಿಡ್ಬೋದು. ಆ್ಯಂಡ್ ಶಾರ್ಟ್ಸ್ ಕೂಡ ಇದೇ ರೀತಿ ಏನು ಫ್ರೇಮ್ ಹೇಳ್ಕೊಟ್ಟೆ ಆ ಫ್ರೇಮ್ನ ಯೂಸ್ ಮಾಡಿಕೊಂಡು ನೀವು ಶಾರ್ಟ್ಸ್ ವಿಡಿಯೋ ಕೂಡ ನೀವು ಎಡಿಟ್ ಮಾಡ್ಕೋಬೋದು. ಸೊ ಈ ವಿಡಿಯೋ ಏನಾದರೂ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.